ಹಾಸನ ಜಿಲ್ಲೆ ಅತ್ಯಂತ ಸಮೃದ್ಧವಾದಂಥ ಜಿಲ್ಲೆ, ಸಂಪತ್ಭರಿತ ಜಿಲ್ಲೆ. ಅರ್ಧ ಮಲೆನಾಡನ್ನು, ಅರ್ಧ ಬಯಲು ಸೀಮೆಯನ್ನು, ಇನ್ನುಳಿದಂಥ ಅರೆಮಲೆನಾಡನ್ನು ಹೊಂದಿರುವಂಥ ಜಿಲ್ಲೆ ಇದು. 3 ಜಲಾಶಯಗಳಿದೆ. ರೈತರ ಜೀವನಾಡಿ, ಅಲ್ಲಿನ ಜನರ ಕುಡಿಯುವ ನೀರಿಗೆ ಬಹಳ ದೊಡ್ಡ ಸೋರ್ಸು ಅಂತ ಹೇಳಿದ್ರೆ 3 ಜಲಾಶಯಗಳಿದ್ದಾವೆ. ಹೇಮಾವತಿ ಜಲಾಶಯ, ವಾಟೆಹೊಳೆ ಜಲಾಶಯ, ಯಗಚಿ ಜಲಾಶಯ. 3 ಜಲಾಶಯಗಳನ್ನು ನಿರ್ಮಾಣ ಮಾಡಿದ್ದಂಥ ಉದ್ದೇಶ ಇಲ್ಲಿನ ರೈತರಿಗೆ ಹೊಲಗದ್ದೆಗಳಿಗೆ ನೀರು ಸಿಗಬೇಕು, ಜೊತೆಗೆ ಕುಡಿಲಿಕ್ಕೂ ಕೂಡ ನೀರು ಸಿಗಬೇಕು ಅಂತ. ಹೊಲಗದ್ದೆಗಳಿಗೆ ನೀರು ಸಿಗೋದು ಮರ್ತು ಬಿಡಿ, ಕುಡಿಯೋಕ್ಕೂ ನೀರಿಲ್ಲದಂಥ ಸ್ಥಿತಿ ಹಾಸನ ಜಿಲ್ಲೆಗೆ ಸೃಷ್ಟಿಯಾಗಿದೆ. ಮಲೆನಾಡು ಭಾಗದಲ್ಲೂ ನೀರು ಸಿಗ್ತಾ ಇಲ್ಲ, ಬಯಲುಸೀಮೆಯಲ್ಲೂ ನೀರು ಸಿಗ್ತಾ ಇಲ್ಲ. ಈಗಲೇ ಹಿಂಗಾದರೆ ಮುಂದಿನ ಕಥೆ ಏನು? 3 ಜಲಾಶಯಗಳಿದ್ರೂ ಹಾಸನದಲ್ಲಿ ನೀರಿಗೆ ಹಾಹಾಕಾರ. ಹಾಸನದಲ್ಲಿ ಕುಡಿಯುವ ನೀರಿಗಾಗಿ ಸಾರ್ವಜನಿಕರ ಪರದಾಟ ಶುರುವಾಗಿದೆ. ಚನ್ನರಾಯಪಟ್ಟಣದಲ್ಲಿ ಜಲಕ್ಷಾಮವೇ ಸೃಷ್ಟಿಯಾಗಿದೆ. ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣ ಆಗಿದೆ. ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಸನ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆಗೂ ಕೂಡ ನಿರ್ಧಾರ ಮಾಡಿದ್ದಾರೆ. ಇದು ಹಾಸನ ಜಿಲ್ಲೆಯ ಸ್ಥಿತಿ. 3 ಜಲಾಶಯಗಳಿದ್ರೂ ಕೂಡ ಕುಡಿಯಕ್ಕೆ ನೀರು ಕೊಡಿ ಎನ್ನುವ ಬೇಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. 3 ಜಲಾಶಯಗಳಿದ್ರೂ ಕುಡಿಯಕ್ಕೆ ನೀರಿಲ್ಲ ಅಂದರೆ ಕತೆ ಏನು? ಇದು ಹಾಸನ ಜಿಲ್ಲೆಯ ಜನರ ನಿದ್ದೆಗೆಡಿಸ್ತಾ ಇದೆ. ಹಾಸನ ಜಿಲ್ಲೆಯ ಜನ ಇದಕ್ಕಾಗಿ ಹೋರಾಟ ಮಾಡುವಂಥ ಅನಿವಾರ್ಯ ಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಇವತ್ತು ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕಾವೇರಿ ನೀರಾವರಿ ನಿಗಮದ ಕಚೇರಿಗೆ ಮುತ್ತಿಗೆ ಹಾಕುವಂಥ ಯತ್ನದಲ್ಲಿದ್ದಾರೆ. ಇವತ್ತು ಆ ತೀರ್ಮಾನಕ್ಕೆ ಇಲ್ಲಿನ ರೈತರು ಬಂದಿದ್ದಾರೆ. ಇದು ಜಲಾಶಯ ತೋರಿಸ್ತಾ ಇದ್ದೀವಿ ನಾವು, ಹೇಮಾವತಿ ಜಲಾಶಯದ ದೃಶ್ಯಾವಳಿಗಳನ್ನು. ಆದರೆ ಜಲಾಶಯಗಳಲ್ಲಿ ಈಗೇ ನೀರು ಕಾಣಿಸ್ತಾ ಇದೆ, ಇದು ಡೆಡ್ ಸ್ಟೋರೇಜ್ ಹಂತಕ್ಕೆ ಬಂದು ನಿಂತ್ಕೊಂಡಿದೆ. ಖಾಲಿಯಾಗಿದೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಖಾಲಿಯಾದಂಥ ಹೇಮಾವತಿ ಜಲಾಶಯದ ದೃಶ್ಯವನ್ನು. ಭರ್ತಿಯಾಗಿದ್ದಾಗ ಕಾಣುವಂಥ ದೃಶ್ಯವೇ ಬೇರೆ, ಈಗ ಸಿಗುವಂಥ ದೃಶ್ಯವೇ ಬೇರೆ. ನಮ್ಮ ಜಿಲ್ಲೆಯಲ್ಲಿರುವಂಥ ಜಲಾಶಯಗಳು ನಮಗೆ ಕುಡಿಯುವ ನೀರಿನ ದಾಹವನ್ನು ಕಡಿಮೆ ಮಾಡುತ್ತೆ ಅಂತ ಅಂದುಕೊಂಡಿದ್ರೆ ಅದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹೀಗಾಗಿ ಇವತ್ತು ರೈತರೇ ಬೀದಿಗಿಳಿದಿದ್ದಾರೆ, ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ. ರಾಜಕೀಯ ಬಿಟ್ಟುಬಿಡಿ, ಕುಡಿಯುವ ನೀರಿನ ವಿಚಾರದಲ್ಲಿ ಯಾರಿಗೂ ಕೂಡ ರಾಜಕೀಯ ಬೇಕಾಗಿಲ್ಲ. ಹಾಸನ ಜಿಲ್ಲೆಯ ಜನರಿಗೆ ವರವಾಗಬೇಕಾಗಿದ್ದಂಥ ಹೇಮಾವತಿ ಜಲಾಶಯ ಖಾಲಿಯಾಗಿದೆ. ಈ ಬಾರಿ ಅತ್ಯಂತ ಕಡಿಮೆ ಮಳೆಯಾಗಿದೆ. ಒಂದು 10 ವರ್ಷಗಳಲ್ಲಿ ತೆಗೆದುಕೊಂಡ್ರೆ ಅತ್ಯಂತ ಕಡಿಮೆ ಮಳೆ ಬಿದ್ದಂಥ ವರ್ಷ ಇದು. ಭೀಕರ ಬರಗಾಲ ಇದೆ. ಈಗ ನಾವು ಮಾರ್ಚ್ ತಿಂಗಳಲ್ಲಿದ್ದೇವೆ. ಏಪ್ರಿಲ್ ಮೇ ತಿಂಗಳ ಕತೆ ಏನಾಗುತ್ತೆ ಅಂತ ನಾವು ಅಂದಾಜು ಮಾಡಿಕೊಳ್ಳಿಕ್ಕೂ ಸಾಧ್ಯವಾಗುವುದಿಲ್ಲ. ಮೇ ತಿಂಗಳವರೆಗೂ ಕೂಡ ಕುಡಿಯುವ ನೀರಿಗೆ ಸಮಸ್ಯೆ ಆಗಬಾರ್ದು ಅಂದರೆ ಈ ನೀರನ್ನು ಸಮರ್ಪಕವಾಗಿ ನಾವು ಉಳಿಸ್ಕೊಳ್ಳುವ ನಿಟ್ಟಿನಲ್ಲಿ ನೋಡಬೇಕು. ಎಲ್ಲ ಕೆರೆಗಳನ್ನು ತುಂಬಿಸಿ ನೋಡಿ ಹೆಂಗಿದೆ. ಹಾಸನ ಜಿಲ್ಲೆಯಿಂದ ತುಮಕೂರಿನ ಶಿರಾವರೆಗೂ ನೀರು ಹರಿಯುತ್ತೆ ಅಂತ ಹೇಮಾವತಿ ಜಲಾಶಯದ ಮೂಲಕ. ಒಂದು ಕಡೆ ಹೇಮಾವತಿ ಜಲಾಶಯದಿಂದ ತುಮಕೂರಿನ ಶಿರಾವರೆಗೆ ನೀರು ಅಂತ, ಇನ್ನೊಂದು ಕಡೆ ಅದೇ ಹಾಸನ ಜಿಲ್ಲೆಯ ಎತ್ತಿನ ಹೊಳೆ ಅಂದರೆ ಸಕಲೇಶ್ಪುರದಲ್ಲಿ ಬರುವಂಥ ಎತ್ತಿನ ಹಳ್ಳಕ್ಕೆ ಎತ್ತಿನ ಹೊಳೆ ಅಂತ ಯೋಜನೆಯನ್ನು ಮಾಡಿದ್ದಾರೆ. ಎತ್ತಿನ ಹೊಳೆಯಿಂದ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ನೀರು ಅಂದರೆ ಹಾಸನ ಜಿಲ್ಲೆಯಿಂದ ಅಕ್ಕಪಕ್ಕದ ಜಿಲ್ಲೆಗಳಿಗೆ ನೀರು ರವಾನಿಸುವಂಥ, ಕುಡಿಯುವ ನೀರು ಕಳಿಸುವಂಥ ಯೋಜನೆ ರೂಪಿಸ್ತಾ ಇದ್ದಾರೆ. ಆದರೆ ಹಾಸನ ಜಿಲ್ಲೆ ಕತೆ ಯಾರಿಗಾದರೂ ಅರಿವಿಗಿದೆಯಾ? ಹಾಸನದಲ್ಲೇ ಕುಡಿಯೋಕ್ಕೆ ನೀರಿಲ್ಲ ನೋಡಿ. ಎಲ್ಲ ಜಿಲ್ಲೆಗಳಿಗೆ ಇಲ್ಲಿಂದ ತೆಗೆದುಕೊಂಡು ಹೋಗ್ತೀವಿ ಅಂತ ಸಾವಿರಾರು ಕೋಟಿ ರೂಪಾಯಿಯನ್ನು ಖರ್ಚು ಮಾಡಲಾಗ್ತಾ ಇದೆ. ಬಟ್ ಹಾಸನ ಜನರಿಗೇನೆ ಯಾವಾಗಲೂ ಕೂಡ ದೀಪದ ಕೆಳಗಿನ ಕತ್ತಲು ಅಂತ ಹೇಳ್ತಾರಲ್ಲ, ಅಂಥ ಸ್ಥಿತಿ ಹಾಸನದ್ದು. ಈ ಬಗ್ಗೆ ರೈತರು ಏನು ಹೇಳಿದ್ದಾರೆ ನೋಡ್ಕೊಂಬರೋಣ. ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಏನು ಇವತ್ತು ಖಂಡಿಸ್ತಿದೆ ಅಂತ ರಾಜ್ಯೋದ್ದಕ್ಕೂ
ಈಗಾಗಲೇ ರಾಜ್ಯದಲ್ಲಿ ಬರಗಾಲ ಬಂದು ತಾಂಡವಾಡ್ತಿದೆ. ಕುಡಿಯಕ್ಕೆ ನೀರಿಲ್ಲ, ಜನಗಳಿಗೆ ಹಾಕಕ್ಕೆ ಹುಲ್ಲಿಲ್ಲ, ದನಕರುಗಳು ಕುಡಿಯಕ್ಕೆ ನೀರಿಲ್ಲ. ಅಂತ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ಇವತ್ತು ಬರಗಾಲ ತಾಂಡವಾಡ್ತಿದೆ. ಇವತ್ತು ಈ ರಾಜ್ಯದಲ್ಲಿ ಹಾಸನ ಜಿಲ್ಲೆ ಹೇಮಾವತಿ ಡ್ಯಾಮು, ಮೈಸೂರು ಕನ್ನೆಮಡಿ ಕಟ್ಟೆ ಇವೆರಡುವೆ ಇಡೀ ರಾಜ್ಯಕ್ಕೆ ಅರ್ಧ ಭಾಗಕ್ಕೆ ಎರಡು ಕಣ್ಣಿದ್ದಂಗೆ ನಮಗೆ. ನಿನ್ನೆ ಬೆಂಗಳೂರಲ್ಲಿ ಪ್ರೆಸ್ ಕ್ಲಬ್ಬಲ್ಲಿ ಮಾತಾಡಿದ್ದೀವಿ. ಕುಡಿಯೋಕ್ಕೆ ನೀರಿಲ್ಲದಲೆ ರಾತ್ರಿ ತಮಿಳುನಾಡಿಗೆ ನೀರು ಬಿಡಕ್ಕೆ ಹೊಂಟದ್ದ ಬೆಂಗಳೂರು ಜನಕ್ಕೆ ನಿನ್ನೆ ಪ್ರೆಸ್ ಕ್ಲಬ್ಬಲ್ಲಿ ಎಚ್ಚರಿಕೆ ಕೊಟ್ಟು ಬಂದಿದ್ದೀವಿ. ನೀರನ್ನ ಇವತ್ತು ಬೆಂಗಳೂರು ಜನ ಎದಳಲಿಲ್ಲ ಅಂದ್ರೆ ನಿಮಗೆ ನೀರು ಸಿಗಲ್ಲ ಅಂತ ಎಚ್ಚರಿಕೆ ಕೊಟ್ಟು, ಅದೇ ತರ ಇವತ್ತು ಹಾಸನ ಜಿಲ್ಲೆಯಲ್ಲಿ ನಮ್ಮ ಹೇಮಾವತಿ ಏನಿತ್ತು, ಹೇಮಾವತಿ ನೀರನ್ನ 2 TMC ಇವತ್ತು ತುಮಕೂರಿಗೆ ಬಿಡ್ತಿದ್ದಾರೆ. ತುಮಕೂರು ಜನನು ನಮ್ಮರೇ, ತುಮಕೂರು ರೈತರು ನಮ್ಮರೇ, ಹಾಸನ ಜಿಲ್ಲೆ ರೈತರು ನಮ್ಮರೇ. ನಾವು ನೀರು ಬಿಡಬೇಡಿ ಅಂತ ಹೇಳ್ತೇ ಇಲ್ಲ. ಅದು ಯಾವುದಕ್ಕೆ? ಕೆರೆ ಕಟ್ಟೆಗಳಿಗೆ ದನ ಕರುಗಳು ನೀರು ಕುಡಿಯೋಕ್ಕೆ, ಪಕ್ಷಿಗಳು ನೀರು ಕುಡಿಯೋಕ್ಕೆ, ಕೆರೆ ಕಟ್ಟೆಗಳ ನೀರು ತುಂಬಾಕಕ್ಕೆ ಅಂತ ನಾವು ಅದನ್ನ ಸ್ವಾಗತ ಮಾಡ್ತೀವಿ. ನಾವು ಬೆಂಬಲಿಯಾಗಿ ಕೇಳಕ್ ಹೋಗ್ಬಾರ್ದು ಅಂತ ಹೇಳಿದ ಅವ್ನು ಬೇಡ ಅವನು. ಇವತ್ತು ನೀರು ನಮ್ಮ ಭಾಗಕ್ಕೆ ಆ ಕಡೆ ನಾಲೆಗೂ ಇಲ್ಲ, ಈ ಕಡೆಗೂ ನಾಲೆಗೂ ಇಲ್ಲ. ನೀವು ಪೊಲೀಸ್ ನೀರು ಹಾಕಿ ಒಂದು ಕಡೆ ನೀವು ಚುನಾವಣೆ ಗೆಲ್ಲಕ್ಕೋಸ್ಕರ ಒಂದು ಜಿಲ್ಲೆ ನೋಡ್ತೀನಿ, ನಾವು ಬೇಡ ಅನ್ನಲ್ಲ. ತುಮಕೂರು ಜಿಲ್ಲೆ ಮಾಡಬೇಡಿ ಅಂತ ಏನಾರು ಹೇಳಿದ್ದೀನ? ನೀರು ಕೊಡಬೇಡಿ ಅಂತ ಹೇಳಿದ್ದೀನ? 2 ಸಾರಿ ICC ಮೀಟಿಂಗ್ ಮಾಡ್ದಲೇ ನೀರು ಕೊಟ್ಟರು. ಯಾವ ಆಧಾರದ ಮೇಲೆ ಕೊಟ್ಟಿದ್ದಾರೆ? ICC ಮೀಟಿಂಗ್ ನಡೆದಲ್ಲ, ನೀರು ಕೊಟ್ಟರಲ್ಲಿ ಹೆಂಗೆ ಕೊಟ್ಟರು? ಇವತ್ತು ಹೇಳ್ತಾರೆ ಜಿಲ್ಲಾಧಿಕಾರಿಗಳು ICC ಮೀಟಿಂಗ್ ನಮ್ಗೆ ಯಾರು ಕರೆಯೋದು ಇಲ್ಲ, ವಿಷಯ ಇಲ್ಲ, ಯಾವುದೋ ಬರ್ಕೊಳ್ಳೋದು. ತುಮಕೂರು ಜಿಲ್ಲಾ ಮಂತ್ರಿಗಳು ಯಾರು? ಇಲ್ಲಿ ಹಾಸನ ಜಿಲ್ಲಾ ಮಂತ್ರಿಗಳು ತುಮಕೂರಿನವರು. ಅಲ್ಲಿ ಚುನಾವಣೆ ಗೆಲ್ಲಬೇಕು. ಹೋದ ಸಾರಿ ದೇವೇಗೌಡರನ್ನ ಇದೇ ನೀರು ಬಿಡಲಿಲ್ಲ ಅಂತೇಳಿ ಚುನಾವಣೆ ಸೋಲಿಸಿದ್ದೀವಿ. ನಾವೇ ನೀರು ಬಿಡಿ ಅಂತ ಅಲ್ಲ, ದೇವೇಗೌಡರು ಯಾವತ್ತಲ್ಲಿ ನಾವು ಅಲ್ಲಿ ನಮ್ಮ ಕುಟುಂಬ ತುಮಕೂರಿಗೆ ನೀರು ಬಿಡಬೇಡಿ ಅಂತ ನಾವೆಂದೂ ಹೇಳಿಲ್ಲ. ನೀರಾವರಿ ಸಲಹಾ ಸಮಿತಿ ಮೀಟಿಂಗ್ ಈ ಬಗ್ಗೆ ಮಾತಾಡಲಿಕ್ಕೆ ಖುದ್ದು ಹಾಸನದ ಸಂಸದರಾಗಿರುವಂಥ ಪ್ರಜ್ವಲ್ ರೇವಣ್ಣ ಅವರೇ ನಮ್ಮ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ ಸರ್? ಎಸ್ ಸರ್, ಚೆನ್ನಾಗಿದ್ದೀನಿ. ತಾವು ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀವಿ ಸರ್. ಥ್ಯಾಂಕ್ ಯು ಸರ್, ಚೆನ್ನಾಗಿದ್ದೀವಿ ಸರ್. ಹಾಸನ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ನನಗೊಂದು ಅರ್ಥ ಆಗ್ತಾ ಇಲ್ಲ ಸರ್. ಹಾಸನ ಜಿಲ್ಲೆಯಿಂದ ಪಕ್ಕದ ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರಕ್ಕೆಲ್ಲ ನೀರು ಕಳಿಸ್ತೀವಿ ನಾವು ಅಂತ ಹೇಳ್ತಾರೆ. ಬಟ್ ಹಾಸನ ಜಿಲ್ಲೆ ಕುಡಿಯುವ ನೀರಿನ ಸಮಸ್ಯೆಯಿಂದ ಬಳಲುತ್ತೆ ಅಂದರೆ ಇದೆಲ್ಲ ನಂಬೇಕಾ ನಾವು ಅಂತ? ಸರ್ ಈಗ ನಾವು ಏನ್ ಹೇಳೋದು ಅಂದ್ರೆ ಸರ್, ಈಗ ICC ನಾರ್ಮ್ಸ್ ಪ್ರಕಾರ 2 TMC ಡ್ರಿಂಕಿಂಗ್ ವಾಟರ್ ಪರ್ಪಸ್ಗೆ ಎಲ್ಲಾ ಜಿಲ್ಲೆಗಳಿಗೂ ಕೊಡಬೇಕು ಅಂತ ಒಂದು ನಾರ್ಮ್ಸ್ ಇದೆ ಸರ್, ಗೈಡ್ಲೈನ್ಸ್ ಇದೆ ಸರ್. ನಾವು ಎಲ್ಲಾ ಜಿಲ್ಲೆಗೂ ಕೊಡ್ಲಿ, ನಾವು ಸರ್ ಎಲ್ಲಾ ರೈತರುಗಳನ್ನು ಬದುಕಬೇಕು, ಚೆನ್ನಾಗಿರ್ಬೇಕು ಸರ್. ಈ ಕಷ್ಟ ಕಾಲದಲ್ಲಿ ಎಲ್ಲಾ ರೈತರನ್ನು ಅವ್ರ ಮುಖದಲ್ಲಿ ಸಂತೋಷ ಕಾಡ್ಬೇಕು ಅನ್ನೋದೇ ನಮ್ಮಲ್ಲೂ ಇರೋದು ಸರ್. ಇವತ್ತು ನಾವೇನ್ ಹೇಳ್ತಾ ಇದೀವಿ, ನಮ್ಮ ಹಾಸನ ಜಿಲ್ಲೆಗೂ ಸೇರಿಸಿ ಕುಡಿಯಕ್ ನೀರಿಗೆ. ಇವತ್ತು ಕುಡಿಯಕ್ ನೀರಿನ ಪರಿಸ್ಥಿತಿ ಸರ್ ಬಹಳಷ್ಟು ಕಷ್ಟ ಇದೆ ನಮ್ಮಲ್ಲಿ. ಇವತ್ತು ಕೆರೆಗಳು ಬತ್ತೋಗಿದಾವೆ, ಎಲ್ಲಾ ಕಡೆ ಅಂಡರ್ ವಾಟರ್ ಏನಿದೆ ಸರ್ ಸಿಸ್ಟಮ್ ಇದೆ, ಬೋರ್ವೆಲ್ಸ್ಗಳು ಎಲ್ಲ ಡಿಪ್ಲೀಟ್ ಆಗ್ತಾ ಇದಾವೆ. ಇವೆಲ್ಲ ಸಮಸ್ಯೆ ಇರೋದ್ರಿಂದ ನಮಗೂ ಕುಡಿಯಕ್ ನೀರ್ ಕೊಡಿ ಅಂತ ನಾವು ಕೇಳ್ತಾ ಇದೀವಿ. ಆದ್ರೆ ಏಕಾಏಕಿ ಇವತ್ತು ತುಮಕೂರಿಗೆ 2.4 TMC ನ ತಗೊಂಡೋಗಿ ನಮ್ಮ ಯಾವ ಟ್ಯೂಬ್ಸ್ ಗಳನ್ನ ಓಪನ್ ಮಾಡ್ದೇನೆ, ನಮ್ ಕೆರೆಗಳಿಗೆ ಏನು ನೀರ್ ಕೊಡ್ದೇನೆ ಇವತ್ತು ಬರೀ ಏಕಾಏಕಿ ಒಂದ್ ಕಡೆ ಕರ್ಕೊಂಡು ಹೋಗುವಂತ ಕೆಲಸ ಮಾಡ್ತಿದ್ದಾರೆ. ಅದಕ್ಕೆ ನಾವೆಲ್ಲರೂ ಕೂಡ ನಾವ್ ಹೇಳ್ತಾ ಇದೀವಿ, ನಮಗೂ ಒಂದ್ ಸ್ವಲ್ಪ ನೀರ್ ಕೊಡಿ, ತುಮಕೂರ್ಗೂ ನೀರ್ ಕೊಡಿ, ನಮಗೂ ಕೊಡಿ ಅಂತ ಕೇಳ್ತಾ ಇದೀವಿ. ಯಾಕಂದ್ರೆ ಸರ್ ಇಡೀ ರಾಜ್ಯದಲ್ಲಿ ಎಲ್ಲಾ ರೈತರು ರೈತರನ್ನೇ ಸರ್, ಎಲ್ಲಾ ಗ್ರಾಮಸ್ಥರನ್ನೇ. ಈಗ ನಾವಂತೂ ಬೆಳೆ ಬೆಳೆಯೋದಕ್ಕೆಲ್ಲ ಕೇಳ್ತಾ ಇರೋದು, ನಮ್ಗೆ ಕುಡಿಯಕ್ಕಾದ್ರೂ ನೀರ್ ಕೊಡಿ, ದನಕರಗಳಿಗಾದ್ರೂ ನೀರ್ ಕೊಡಿ ಅನ್ನೋ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಸರ್. ಇವತ್ತು ಬೇಕಾದ್ರೆ ನಿಮ್ಮ ಮಾಧ್ಯಮ ಮಿತ್ರರೇ ಬಹಳಷ್ಟು ಕಡೆ ಎಲ್ಲಾ ಕಡೆ ಹೋಗಿ ಕೆರೆಗಳು ಇವತ್ತು ಎಷ್ಟು ಮಟ್ಟಕ್ಕೆ ಬತ್ತೋಗಿದೆ ಅಂತ ಇಡೀ ರಾಜ್ಯಕ್ಕೆ ತೋರ್ಸೋ ಕೆಲಸ ಮಾಡ್ತಾ ಇದೀರಾ. ನಾವು ಮಾನ್ಯತೆ ದೃಷ್ಟಿಯಲ್ಲಿ ಕೇಳ್ತಾ ಇದೀವಿ ಸರ್, ದಯವಿಟ್ಟು ನಮ್ಮ ಭಾಗದವ್ರಿಗೂ ಕುಡಿಯಕ್ ನೀರ್ ಕೊಡಿ ಅಂತ ಕೇಳ್ತೀವಿ ಅಷ್ಟೇ ಸರ್. ಸರ್ ಈಗ ನಾವಿನ್ನು ಮಾರ್ಚ್ನಲ್ಲಿದ್ದೇವೆ, ಮಾರ್ಚ್ನಲ್ಲಿ ಈ ರೀತಿ ಸ್ಥಿತಿ ಆದರೆ ಇನ್ನು ಏಪ್ರಿಲ್ ಮೇಗೆ ನಾವು ಊಹಿಸ್ಕೊಳಕ್ಕಾಗತ್ತೆ ಪರಿಸ್ಥಿತಿನ ಅಂತ? ಸರ್ ಇದು ಪರಿಸ್ಥಿತಿ ಇವತ್ತು ಕೈ ಮೀರೋಗಿದೆ ಸರ್. ಈ ರಾಜ್ಯದಲ್ಲಿ ಏನು ಹೇಳಿ ಕೇಳೇನೆ ಇವತ್ತು ಯಾವ ಮಟ್ಟದಲ್ಲಿ ಆಯ್ತು ಸರ್. ಅವತ್ತೊಂದ್ ದಿವಸ ಆಲ್ ಪಾರ್ಟಿ ಮೀಟಿಂಗು ಕರೀಲಿಲ್ಲ, ಏನು ಕರೀಲಿಲ್ಲ. ರಾತ್ರಿ ಇವರೆಲ್ಲ ತಮಿಳ್ನಾಡಿಗೆ ನೀರ್ ಬಿಡ ಅಂತ ಕೆಲಸ ಮಾಡಿದ್ರು ಸರ್. ಹೇಮಾವತಿಯಿಂದಾನೇ ಮೊದಲನೇ ಬಾರಿಗೆ ಎಲ್ಲಾ ನೀರ್ನ ಬಿಡ ಅಂತ ಕೆಲಸ ಮಾಡಿದ್ರು.
ಇವತ್ತು ಹೇಮಾವತಿ ಡ್ಯಾಮ್ ನೋಡಿದ್ರೆ ಸರ್ ನೀವು ಹೋಗಿ ಬ್ಯಾಕ್ ವಾಟರ್ ನೋಡಿದ್ರೆ ಮೊದ್ಲು ಯಾವತ್ತು ಎಂತ ಸಂದರ್ಭದಲ್ಲೂ ನೀರು ಎಲ್ಲಾ ಕಡೆ ಕಾಣೋದು. ಆದ್ರೆ ಇವತ್ತು ಸರ್ ನಾವು ರಾಜಸ್ಥಾನ್ಗೆ ಹೋಗೋದ್ ಬೇಡ, ಇಲ್ಲಿ ಹೇಮಾವತಿಲಿ ಮಳೆಗಾಡಾಗಿ ಹೋಗಿದೆ. ಇವತ್ತು ಒಂದು ಚಿಕ್ಕ ಯಾವ್ದೋ ಒಂದು ನದಿ ಹರಿತಾ ಇದೆ, ಯಾವ್ದೋ ಚಾನೆಲ್ ಅಲ್ಲಿ ಹರಿತಾ ಇದೆ ಅನ್ನೋ ಭಾವನೆ ಇವತ್ತು ಎಲ್ಲರಿಗೂ ಮೂಡ್ತಾ ಇದೆ ಸರ್. ಯಾಕಂದ್ರೆ ಹೇಮಾವತಿ ನದಿನೇ ಕಾಣಿಸ್ತಾ ಇಲ್ಲ ಇವತ್ತು, ಅಷ್ಟು ಮಟ್ಟಕ್ಕೆ ಇವತ್ತು ಬರಗಾಲ ಹೊಡೆದಿದೆ. ಇಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಹಿತಾಸಕ್ತಿನ ಕಾಪಾಡೋದು ಬಿಟ್ಬಿಟ್ಟು ಈಗ ಹೊರ ರಾಜ್ಯಕ್ಕೆ ಪಕ್ಕದ ರಾಜ್ಯಕ್ಕೆ ನೀರು ಹರಿಸ ಅಂತ ಕೆಲಸ ಮಾಡಿ ಇವತ್ತು ಯಾವ ಮಟ್ಟಕ್ಕೆ ನಮ್ಮ ಸ್ಥಿತಿನ ಮಾಡಿದ್ದಾರೆ ಅಂದ್ರೆ ಸರ್, ರೈತರುಗಳಂತೂ ತತ್ತರಿಸಿ ಹೋಗಿದ್ದಾರೆ ಸರ್. ಈ ಒಂದು ಸಂದರ್ಭದಲ್ಲಿ ಒಂದ್ ಕಡೆ ಕರೆಂಟ್ ಇಲ್ಲ ಸರ್, ಒಂದ್ ಕಡೆ ನೀರಿಲ್ಲ, ಒಂದ್ ಕಡೆ ಸರಿಯಾದ ರೀತಿ ಬೆಂಬಲ ಬೆಲೆಗಳು ಸಿಗ್ತಾ ಇಲ್ಲ ನಾವು ಬೆಳೆದಿದ್ದಂತ ಬೆಳೆಗಳಿಗೆ. ಇವತ್ತು ಎಲ್ಲಾ ರೈತರುಗಳು ಸರ್ ಇವತ್ತು ಬೀಜ ಬಿತ್ತನೆ ಮಾಡಿರೋಂಥದಕ್ಕೆ ಇವತ್ತು ವಾಪಸ್ ಸರಿಯಾದ ರೀತಿ ದುಡ್ಡು ಬಂದಿಲ್ಲ. ಇಷ್ಟೆಲ್ಲಾ ಸಂಕಷ್ಟದಲ್ಲಿ ಒಂದಾದ್ಮೇಲೆ ಬರೆಗಳು ಇವತ್ತು ರೈತರಿಗೆ ಬೀಳ್ತಾ ಇದೆ. ಹಾಗಾಗಿ ನಮ್ಗೆ ಇನ್ನು ಮುಂದೆ ಆ ಕಷ್ಟ ಕೊಡಬೇಡಿ, ಅಲ್ಪ ಆದ್ರೂ ನೀರ್ ಕೊಡಿ, ಒಂದ್ ಸ್ವಲ್ಪ ಆದ್ರೂ ನೀರ್ ಕೊಡಿ ನಮ್ ಜಿಲ್ಲೆಗೆ ಅಂತ ನಾವು ಕೇಳ್ತಾ ಇದೀವಿ ಸರ್. ಸಲಹಾ ಸಮಿತಿ ಸಭೆಯಲ್ಲಿ ಧ್ವನಿ ಎತ್ತಬಹುದಾಗಿತ್ತು, ನಿಮ್ ಜಿಲ್ಲೆ ಪರವಾಗಿ ನೀವು ಹೇಳ್ಕೊಳ್ಬಹುದಾಗಿತ್ತು, ಯಾಕಾಗ್ಲಿಲ್ಲ ಅಂತ ಸರ್. ಇವತ್ತವರೆಗೂ ಎಲ್ಲ ಇವಾಗ ಏನಿದೆ ಅಂದ್ರೆ ಸರ್, ICC ಮೀಟಿಂಗ್ ಕರಿಬೇಕಾದ್ರೆ ಪ್ರತಿಯೊಂದು ಕಡೆನೂ ಜಿಲ್ಲಾ MP ನ ಕರಿಬೇಕು, MLA ಕರಿಬೇಕು ಸರ್ ICC ಮೀಟಿಂಗ್ ಅಲ್ಲಿ. ಇವ್ರು ICC ಮೀಟಿಂಗ್ ಕರೆದಿಲ್ಲ ಸರ್, ಏಕಾಏಕಿ ಪೊಲೀಸ್ ಅವ್ರನ್ನ ಹಾಕಿ ರಾತ್ರಿ ನೀರ್ ಬಿಡಕ್ ಪ್ರಾರಂಭ ಮಾಡಿದ್ದಾರೆ. ಎಲ್ಲಾ ಕಡೆ ನೀವು ನೋಡ್ಬೋದು ಸರ್, ಟ್ಯೂಬ್ ಗಳಲ್ಲಿ ಇದ್ರಲ್ಲಿ ಹತ್ರ ಅಲ್ಲಲ್ಲ ಎಸ್ಕೇಪ್ ಬಾಲ್ಸ್ ಗಳ ಹತ್ರ ಎಲ್ಲ 200-300 ಜನ ಪೊಲೀಸ್ ನಿಲ್ಸಿ ಪೊಲೀಸ್ ಮುಖಾಂತರ ನಮ್ಮನ್ನ ಇವತ್ತು ಏನು ರೈತರುಗಳನ್ನ ಹೊಡೆಯಂತ ಕೆಲಸನ ಮಾಡಿ ಇವತ್ತು ರೈತರುಗಳನ್ನ ಇವತ್ತು ಅರೆಸ್ಟ್ ಮಾಡೋ ಅಂತ ಕೆಲಸ ಮಾಡಿ ಇವತ್ತು ಈ ಮಟ್ಟಕ್ಕೆ ತಗೊಬರ್ತಾ ಇದಾರೆ ಸರ್. ನಾವು ICC ಮೀಟಿಂಗ್ ಅಲ್ಲಿ ಏನಾದ್ರು ಕರೆದಿದ್ರೆ ಇವತ್ತು ಲಾಸ್ಟ್ ICC ಮೀಟಿಂಗ್ ಯಾವಾಗ ಕರೆದಿದ್ದಾರೆ? ಕರೆದೇ ಇಲ್ಲ ಇವರು. ICC ಮೀಟಿಂಗ್ ಕರೆದಿದ್ರೆ ನಾವೆಲ್ಲ ಹೋಗಿ ನಮ್ ಕಷ್ಟನ ಹೇಳ್ಕೊತಿದ್ವಿ, ನಮ್ ಜಿಲ್ಲೆ ಕಷ್ಟಗಳನ್ನ ಹೇಳ್ಕೊತಿದ್ವಿ. ಇವತ್ತು ಸರ್ ಕರೆದಿಲ್ಲ, ರಾತ್ರಿ ಮೀಟಿಂಗ್ ಕರೀದೇನೆ ರಾತ್ರಿ ನೀರ್ ಹರಿಸೋ ಅಂತ ಕೆಲಸ ಮಾಡ್ತಿದ್ದಾರೆ. ನಾವು ಕೇಳ್ಕೊಳ್ಳೋದು ಇಷ್ಟೇನೆ ಮಾಧ್ಯಮ ಮಿತ್ರರ ಮುಖಾಂತರ ಸರ್, ದಯವಿಟ್ಟು ನಮ್ಮ ಜಿಲ್ಲೆ ಜನಕ್ಕೆ ಕುಡಿಯಕ್ ನೀರ್ ಕೊಡಿ ಸರ್. ನಾವು ರೈತರು ಬೆಳೆ ಬೆಳೆಯೋದಕ್ಕೆ ಕೇಳ್ತಾ ಇಲ್ಲ, ಕುಡಿಯಕ್ ನೀರ್ ಕೊಡಿ ಅಂತ ಕೇಳಿಸ್ಕೊತೀವಿ ಸರ್ ಅಷ್ಟೇ. ಕೆಲವ್ರ ಭಾವನೆ ಏನಿದೆ, ತುಮಕೂರಿಗೆ ನೀರು ಬಿಡೋ ವಿಷಯ ಬಂದಾಗ ರೇವಣ್ಣ ಅವರಾಗ್ಲಿ ಅಥವಾ ದೇವೇಗೌಡರ ಕುಟುಂಬ ಆಗ್ಲಿ ಹಿಂದೆ ಬಂದು ನೋಡುತ್ತೆ ಎನ್ನುವ ಆರೋಪ ಆಗಾಗ ಕೇಳಿ ಬರ್ತಾ ಇರತ್ತೆ ಸರ್. ತುಮಕೂರಿಗೆ ಚಾನಲ್ ಮಾಡ್ಕೊಟ್ಟವ್ರೆ ದೇವೇಗೌಡರು ಸರ್. ಅವತ್ ನೀರ್ ಕೊಡ್ಲೇಬಾರ್ದು ಅಂತ ಇದ್ದಿದ್ರೆ ತುಮಕೂರಿಗೆ ದೇವೇಗೌಡರು ಅವತ್ ಚಾನಲ್ ಮಾಡ್ತಾ ಇರ್ಲಿಲ್ಲ. ತುಮಕೂರ್ಗೆ ಇರ್ಬೋದು, ಕೇರ್ಪೇಟೆ ಇರ್ಬೋದು, ಮಂಡ್ಯ ಭಾಗದಲ್ಲಿ ಇರ್ಬೋದು, ಅವಕ್ಕೆಲ್ಲ ಚಾನಲ್ ಮಾಡ್ಕೊಟ್ಟವ್ರೆ ದೇವೇಗೌಡರು ಸಾಹೇಬ್ರು. ಅವತ್ತೊಂದ್ ದಿವಸ ದೇವೇಗೌಡರು ನೀರ್ ಕೊಡ್ಬೇಕು ಅಂತ ಇದಾರೆ. ನಾವ್ ಇವತ್ತು ಹೇಳ್ತಾ ಇದೀವಿ ತುಮಕೂರ್ಗೂ ನೀರ್ ಕೊಡಿ ಸರ್, ನಾವ್ ಇವತ್ತು ಹೇಳ್ತಾ ಇದೀವಿ. ಆದ್ರೆ ನಮ್ ಜಿಲ್ಲೆಗೂ ನಮ್ಮ ರೈತರುಗಳಿಗೆ ನಮ್ಮ ಗ್ರಾಮಸ್ಥರಿಗೆ ದಯವಿಟ್ಟು ಕುಡಿಯಕ್ ನೀರ್ ಕೊಡಿ ಅಂತ ಕೇಳ್ತಾ ಇದೀವಿ ಸರ್. ನಾವು ಬೆಳೆ ಬೆಳೆಯೋದಕ್ಕಲ್ಲ, ಕುಡಿಯಕ್ ನೀರ್ ಕೊಡಿ. ಇವತ್ತು ಕೇವಲ ಅದೊಂದೇ ಬರಗಾಲ ಅಂತ ಆಗಿಲ್ಲ, ಇವತ್ತು ಬರಪೀಡಿತ ಪ್ರದೇಶ ಆಗಿಲ್ಲ ಸರ್. ಇವತ್ತು ನಮ್ಮ ಹಾಸನ ಜಿಲ್ಲೆನೂ ಕೂಡ ಬರಪೀಡಿತ ಪ್ರದೇಶ ಆಗಿದೆ. ಒಂದು ತಾಲೂಕ್ ಬಿಟ್ಟು ಇನ್ನೆಲ್ಲ 6 ತಾಲೂಕು ಕೂಡ ಬರಪೀಡಿತ ತಾಲೂಕುಗಳು ಅಂತ ಘೋಷಣೆ ಆಗಿದೆ ಸರ್ಕಾರದ ವತಿಯಿಂದಾನೆ. ಈಗ ನೀರು ಬಿಟ್ಟಾಗಿದೆ, ಪೊಲೀಸರನ್ನು ಹಾಕಾಗಿದೆ, ಈಗ ಮುಂದಿನ ನಡೆ ಏನು ನಿಮ್ದು ಅಂತ ಸರ್? ಮುಂದಿನ ನಡೆ ಖಂಡಿತವಾಗ್ಲೂ ನಾವು ಎಲ್ಲ ದೊಡ್ಡ ಮಟ್ಟಕ್ಕೆ ಪ್ರತಿಭಟನೆ ಮಾಡೋ ಅಂತ ಕೆಲಸ ಮಾಡಿ ಇವತ್ತು ರಾಜ್ಯ ಸರ್ಕಾರ ಏನ್ ಅನ್ಯಾಯ ಮಾಡಿದೆ ನಮ್ಮ ಜಿಲ್ಲೆಗೆ, ನಾವು ಅದನ್ನ ಧ್ವನಿ ಇಟ್ಟು ನಾವು ಕೇಳೋಂತ ಕೆಲಸನ ಮಾಡ್ತೀವಿ. ಖಂಡಿತವಾಗ್ಲೂ ಇವತ್ತೊಂದು ದಿವಸಗಳಲ್ಲಿ ಅದನ್ನ ನೀರ್ ನಿಲ್ಸ್ಲೇಬೇಕು. ನೀರ್ ನಿಲ್ಸಿ ನಮ್ಮ ಜನಕ್ಕೆ ಒಂದ್ ಸ್ವಲ್ಪ ನೀರ್ ಕೊಡೋ ಅಂತ ಕೆಲಸ ಮಾಡ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ನೀರ್ ಹರಿಸ್ಲಿ, ನಾವೇನ್ ಬೇಡ ಅನ್ನಲ್ಲ ತುಮಕೂರಿಗೆ, ಆದ್ರೆ ನಮ್ಮ ಜಿಲ್ಲೆಗೂ ಒಂದ್ ಸ್ವಲ್ಪ ನೀರ್ ಕೊಡ್ಲಿ ಅಂತ ಕೇಳ್ತೀವಿ ಸರ್ ಅಷ್ಟೇ. ಧನ್ಯವಾದಗಳು ಸರ್ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಇದು ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಮಾತಾಗಿತ್ತು. ಅವರು ಹಾಸನ ಜಿಲ್ಲೆಗೆ ಮಾತ್ರವಲ್ಲ ತುಮಕೂರಿಗೂ ನೀರು ಕೊಡಿ, ನಮಗೂ ನೀರು ಕೊಡಿ ಎನ್ನುವ ಮಾತನ್ನು ಹೇಳ್ತಾ ಇದ್ರು. ಜಲಾಶಯ ನಿರ್ಮಾಣಕ್ಕಾಗಿ ಹಾಸನ ಜಿಲ್ಲೆಯ ರೈತರು ಭೂಮಿಯನ್ನು ಕಳೆದುಕೊಂಡಿದ್ದಾರೆ, ಸಂತ್ರಸ್ತರಾಗಿದ್ದಾರೆ. ನಮ್ಮ ಜಮೀನು ಹೋದರೂ ಪರವಾಗಿಲ್ಲ, ನಮ್ಮೂರಲ್ಲಿ ನೀರು ಸಿಗುತ್ತೆ, ಶಾಶ್ವತವಾಗಿ ನೀರಿನ ಸಮಸ್ಯೆಗೆ ಒಂದು ಮುಕ್ತಿ ಸಿಗುತ್ತೆ ಅನ್ನೋದು ಅಲ್ಲಿನ ರೈತರ, ಅಲ್ಲಿನ ಗ್ರಾಮಸ್ಥರ, ಭೂಮಿ ಕಳೆದುಕೊಂಡಿರುವ ಸಂತ್ರಸ್ತರ ಒಂದು ಆಸೆ ಆಗಿತ್ತು. ಆದರೆ ಇವತ್ತೇನಾಗ್ತಾ ಇದೆ, ಹಾಸನ ಜಿಲ್ಲೆಗೆ ನೋಡಿ, ನಾವು ತುಮಕೂರಿಗೆ ನೀರು ಕೊಡಬೇಡಿ ಅಂತ ಕಡಾಖಂಡಿತವಾಗಿ ನಾವು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ತುಮಕೂರಿಗೂ ನೀರು ಸಿಗಬೇಕು, ಹಾಸನಕ್ಕೂ ನೀರು ಸಿಗಬೇಕು, ನಮ್ಮ ರಾಜ್ಯದ ಪ್ರತಿ ಹಳ್ಳಿಗೂ ನೀರು ಸಿಗಬೇಕು, ತುಮಕೂರಿಗೂ ಬೇಕಾದಂಥ. ಯಾಕಂದರೆ ಜಲಾಶಯಗಳು ಮತ್ತು ನೀರಿದೆಯಲ್ಲ, ನದಿಗಳಿದಾವಲ್ಲ, ಇದೆಲ್ಲವೂ ಕೂಡ ರಾಷ್ಟ್ರೀಯ ಸಂಪತ್ತು. ಯಾವ ಜಿಲ್ಲೆಗೆ, ಯಾವ ರಾಜ್ಯಕ್ಕೆ ಸೀಮಿತ ಅಲ್ಲ, ಇದು ರಾಷ್ಟ್ರೀಯ ಸಂಪತ್ತು. ಇದು ಈ ದೇಶದ ಸಂಪತ್ತು. ಒಂದು ರಾಜ್ಯದ, ಒಂದು ಜಿಲ್ಲೆಯ, ಒಂದು ತಾಲೂಕಿನ, ಒಂದು ಹಳ್ಳಿಯ ಸ್ವತ್ತಲ್ಲ. ಎಲ್ಲರಿಗೂ ಸೇರಬೇಕಾಗಿರುವಂಥದ್ದು, ಎಲ್ಲರಿಗೂ ನ್ಯಾಯ ಸಿಗಬೇಕಾಗಿರುವಂಥದ್ದು. ಈ ಕಾರಣದಿಂದಲೇ ಹೇಳ್ತಾ ಇರುವಂಥದ್ದು, ತುಮಕೂರಿನ ಕಟ್ಟ ಕಡೆಯ ಹಳ್ಳಿಗೂ ಕೂಡ ನೀರು ಸಿಗಲಿ, ಹಾಸನ ಜಿಲ್ಲೆಯ ಕಟ್ಟ ಕಡೆಯ
ಹಳ್ಳಿಗೂ ನೀರು ಸಿಗಲಿ ಅನ್ನೋದು ನಮ್ಮ ಉದ್ದೇಶ. ಆ ಕಾರಣಕ್ಕಾಗಿಯೇ ಇವತ್ತು ಜನದನಿಯಲ್ಲಿ ನೀರಿನ ಸಮಸ್ಯೆ ನಾವು ಹೇಳಲಿಕ್ಕೆ ಹೊರಟಿರುವಂಥದ್ದು ಗಂಭೀರತೆ ಹೆಂಗಿದೆ, ಸರ್ಕಾರ ಯಾವ ರೀತಿ ಎಚ್ಚೆತ್ತುಕೊಳ್ಬೇಕಾಗಿದೆ. ಈಗಲೇ ಹಿಂಗಿದೆ ಅಂತ ಹೇಳಿದ್ರೆ ಮುಂದಿನ 2 ತಿಂಗಳುಗಳನ್ನು ನಾವು ಊಹೆ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗೋದಿಲ್ಲ. ಈಗಲೇ ಎಚ್ಚೆತ್ತುಕೊಂಡು ಕೆಲವಷ್ಟು ರಿಸರ್ವೈರ್ಗಳನ್ನು ತುಂಬಿಕೊಳ್ಳಲಿಕ್ಕೆ, ಉಳಿಸಿಕೊಳ್ಳಲಿಕ್ಕೆ, ನೀರನ್ನು ಮಿತವಾಗಿ ಬಳಸಿಕೊಳ್ಳಲಿಕ್ಕೆ ಕೆಲವಷ್ಟು ಯೋಜನೆಗಳನ್ನು ರೂಪಿಸುವಂಥ ಅಗತ್ಯ ಇದೆ. ಬೆಂಗಳೂರಲ್ಲಿ ಒಂದು ಅವೇರ್ನೆಸ್ನ ಒಂದು ಕ್ಯಾಂಪೇನ್ ಶುರುವಾಗ್ತಾ ಇದೆ, ಒಂದು ಅಭಿಯಾನ ಶುರುವಾಗ್ತಾ ಇದೆ. ಅನೇಕ ಸೋಷಿಯಲ್ ಮೀಡಿಯಾಗಳಲ್ಲಿ ಯಾವ ರೀತಿ ಬರೆದುಕೊಳ್ತಾ ಇದ್ದಾರೆ ಅಂದರೆ, ನೀವು ಊಟ ಮಾಡುವಂಥ ತಟ್ಟೆಯನ್ನು ತೊಳಿಲಿಕ್ಕೆ ನೀರು ಖರ್ಚಾಗುತ್ತೆ, ಅದ್ರ ಬದಲಾಗಿ ಪೇಪರ್ ಪ್ಲೇಟ್ಗಳನ್ನು ಬಳಸಿ ಅಂತ. ಪೇಪರ್ ಪ್ಲೇಟ್ಗಳನ್ನು ಬಳಸಿ ತಟ್ಟೆ ತೊಳೆಯುವಂಥ, ಪಾತ್ರೆಗಳನ್ನು ತೊಳೆಯುವಂಥ ನೀರು ಉಳಿತಾಯ ಆಗುತ್ತೆ. ನಿಮ್ಮ ವಾಹನಗಳನ್ನು ತೊಳಿಬೇಡಿ, ವಾಹನಗಳನ್ನು ತೊಳೆಯಕ್ಕೆ ಹೋದರೆ ನೀರು ಖರ್ಚಾಗತ್ತೆ, ನೀರು ಪೋಲ್ ಮಾಡಬೇಡಿ. ಇನ್ನು ಬೋರ್ವೆಲ್ ವಿಚಾರಕ್ಕೆ ಬಂದರೆ ಸರ್ಕಾರ ಅದಕ್ಕೆ ಒಂದು ಗಟ್ಟಿ ತೀರ್ಮಾನವನ್ನೇ ಮಾಡಿಕೊಂಡಿದೆ. ಇದು ಕೇವಲ ಹಾಸನದ ಕಥೆಯಲ್ಲ, ತುಮಕೂರಿನ ಕಥೆಯಲ್ಲ, ಬೆಂಗಳೂರಿನ ಕಥೆಯಲ್ಲ, ಇಡೀ ರಾಜ್ಯದ ಕಥೆ ಇದು. ಇಡೀ ರಾಜ್ಯದ ಕತೆ. ಮಲೆನಾಡು, ಅರೆಮಲೆನಾಡು, ಕೊಂಚ ಬಯಲು ಸೀಮೆ ಹೊಂದಿರುವಂಥ ಹಾಸನಕ್ಕೆ ಈ ಗತಿ ಆದರೆ, ಬಯಲು ಸೀಮೆ ಸದಾ ಬರಪೀಡಿತ ಪ್ರದೇಶಗಳಾಗಿರುವಂಥ ಉತ್ತರ ಕರ್ನಾಟಕದ ಜಿಲ್ಲೆಯ ಸ್ಥಿತಿಗಳೇನು? ನದಿಗಳ ಮೂಲೆಗಳೇ ಇಲ್ಲದಂಥ ಚಿಕ್ಕಬಳ್ಳಾಪುರ ಮತ್ತು ಕೋಲಾರಗಳ ಕಥೆ ಏನು? ಬೇರೆ ಬೇರೆ ಜಿಲ್ಲೆಗಳ ಕಥೆ ಏನು? ಹೀಗಾಗಿ ಇದು ಅತ್ಯಂತ ಗಂಭೀರವಾಗಿದೆ. ಸರ್ಕಾರ ಏನೇ ಹೇಳ್ಬೋದು, ಕುಡಿಯುವ ನೀರಿಗಾಗಿ ಹಾಹಾಕಾರ ಇಲ್ಲ, ನಾವೆಲ್ಲ ಮ್ಯಾನೇಜ್ ಮಾಡ್ತೇವೆ ಅಂತ. ಮ್ಯಾನೇಜ್ ಮಾಡೋದಾಗಿದ್ದರೆ ಇಂಥ ಸ್ಥಿತಿ ಉಲ್ಬಣ ಆಗ್ತಿರಲಿಲ್ಲ. ಯಾರೂ ಮಳೆಯನ್ನು ತೆಗೆದುಕೊಂಡು ಬರೋಕ್ಕಾಗೋದಿಲ್ಲ, ಆದರೆ ಇರೋ ನೀರನ್ನು ಹಿತಮಿತವಾಗಿ ಬಳಸಿಕೊಂಡು ಮುಂದಿನ ಭವಿಷ್ಯಕ್ಕೆ ನಮಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಉಳಿಸಿಕೊಳ್ಳಲಿಕ್ಕೆ ಸಾಧ್ಯವಿದೆ ನಮ್ಮಿಂದ. ಅದು ಸಾಧ್ಯವಿದೆ. ಬೆಂಗಳೂರಿನಲ್ಲಿ ಕ್ಯಾಂಪೇನ್ ಮಾಡಿದ್ರೆ ಸಾಲೋದಿಲ್ಲ. ಯಾಕೆಂದರೆ ಬೆಂಗಳೂರಿಗೆ ನೀರು ಬರೋದೇ ಕಾವೇರಿಯಿಂದ. ಇಡೀ ಬೆಂಗಳೂರು ಅವಲಂಬಿತ ಆಗಿರೋದು ಕಾವೇರಿ ನದಿಯಿಂದ, ಕಾವೇರಿ KRS ಜಲಾಶಯದಿಂದ. KRS ಜಲಾಶಯದ ನೀರು ಖಾಲಿ ಆದರೆ ಬೆಂಗಳೂರು ಖಾಲಿ ಆಗುತ್ತೆ, ಬೆಂಗಳೂರೇ ಖಾಲಿ ಆಗುತ್ತೆ. ಹೀಗಾಗಿ ನೀರಿನ ಸಮಸ್ಯೆ ಗಂಭೀರವಾಗಿದೆ. ನೀರಿನ ಪೋಲು ಮಾಡುವಂಥದ್ದು ಅಥವಾ ನೀರಿನ ವಿಷಯದಲ್ಲಿ ನಮಗೆ ರಾಜಕಾರಣ ಬೇಡವೇ ಬೇಡ ಅಂತ ಹೇಳಿ ಆರಂಭದಲ್ಲೇ ಹೇಳಿದ್ದೇವೆ. ಹಾಸನ ಎಷ್ಟು ಮುಖ್ಯವೋ ಅಷ್ಟೇ ತುಮಕೂರು ಕೂಡ ಮುಖ್ಯವಾಗುತ್ತೆ. ಎಲ್ಲರೂ ನಮ್ಮವರೇ, ಆದರೆ ಈ ವಿಚಾರದಲ್ಲಿ ಗಲಾಟೆಗಳು. ನಿನ್ನೆ ರೈತ ಸಂಘಟನೆಯವರು ಹೋರಾಟವನ್ನು ಮಾಡಿದರು, ಪ್ರತಿಭಟನೆಯನ್ನು ಕೂಡ ಇವತ್ತು ಮಾಡ್ತಾ ಇದ್ದಾರೆ. ನಿನ್ನೆ ಪ್ರೆಸ್ ಮೀಟ್ ಮಾಡಿ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ನಾವು ಯಾವುದಕ್ಕೂ ಬೆಳೆಗಳಿಗೆ ನೀರು ಕೊಡಿ, ನಮ್ಮ ಹೊಲಗದ್ದೆಗಳಿಗೆ ನೀರು ಕೊಡಿ ಅಂತ ನಾವು ಕೇಳ್ತಾ ಇಲ್ಲ, ಕುಡಿಯುವ ನೀರಿಗಾಗಿ ಕೇಳ್ತಾ ಇದ್ದೇವೆ. ಅರ್ಲಾಪುರ ಮಂಜೇಗೌಡರು ನಮ್ಮ ಸಂಪರ್ಕಕ್ಕೆ ಬಂದಿದ್ದಾರೆ ಇದೀಗ, ರೈತ ಸಂಘಟನೆಯ ಮುಖಂಡರವರು. ಮಂಜೇಗೌಡರೇ ನಮಸ್ಕಾರ. ಮತ್ತೊಮ್ಮೆ ಸಂಪರ್ಕ ಮಾಡೋಣ, ಅವರ ಸಂಪರ್ಕ ಕಡಿತ ಆಗಿದೆ. ಇದು ರೈತರ ಅಳಲು. ಇವತ್ತು ಈ ಕಾರಣಕ್ಕಾಗಿಯೇ ಚನ್ನರಾಯಪಟ್ಟಣದ ಕಾವೇರಿ ನೀರಾವರಿ ನಿಗಮದ ಕಚೇರಿಗೆ ರೈತ ಸಂಘಟನೆ ಮುತ್ತಿಗೆ ಹಾಕ್ತಾ ಇದೆ. ನೀರಿಗೂ ನಾವು ಹೋರಾಟ ಮಾಡಬೇಕು, ನೀರಿಗೂ ಮುತ್ತಿಗೆ ಹಾಕಬೇಕು, ನೀರಿಗೂ ಸರ್ಕಾರದ ವಿರುದ್ಧ ಬೀದಿಯಲ್ಲಿ ಕೂತ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಯಾವ ಅರ್ಥದಲ್ಲಿ ಎಲ್ಲಿಗೆ ಬಂದು ನಿಂತ್ಕೊಂಡಿದ್ದೇವೆ? ಮನೆ ಮನೆಗೂ ನೀರು ತಲುಪಿಸಲಿಕ್ಕೆ ಸರ್ಕಾರ ಯೋಜನೆ ರೂಪಿಸಿದೆ, ಆದರೆ ಜಲಾಶಯದಲ್ಲಿ ನೀರಿದ್ದರೆ ತಾನೇ ಮನೆ ಮನೆಗೆ ನಮ್ಮ ನಲ್ಲಿಗಳಲ್ಲಿ ನೀರು ಬರೋದು. ಹೋಗಲಿ, ಇನ್ನೊಂದು ಕಡೆ ಜಲಾಶಯ ಒಂದು, ಇನ್ನೊಂದು ಕಡೆ ಬೋರ್ವೆಲ್ಗಳ ಕತೆ ಏನಾಗಿದೆ? 1,000-1,500 ಅಡಿಗಳಷ್ಟು ಬೋರ್ವೆಲ್ ಹಾಕಿದ್ರೂ ಕೂಡ ಅಂತರ್ಜಲದಲ್ಲಿ ನೀರು ಸಿಗ್ತಾ ಇಲ್ಲ. ಅಂತರ್ಜಲ ಬತ್ತಿ ಹೋಗಿದೆ. 1,500 ಅಡಿಯಷ್ಟು ಬೋರ್ವೆಲ್ ಕೊರೆಸಿದ್ರೂ ಕೂಡ ನೀರು ಸಿಗ್ತಾ ಇಲ್ಲ. ಈ ಕಡೆ ಚಾನಲ್ಗಳಲ್ಲಿ ನೀರಿಲ್ಲ, ಕಾಲುವೆಗಳಲ್ಲಿ ನೀರಿಲ್ಲ, ಇನ್ನೊಂದು ಕಡೆ ಕೆರೆಗಳಲ್ಲಿ ನೀರಿಲ್ಲ, ಜಲಾಶಯದಲ್ಲಿ ನೀರಿಲ್ಲ ಅನ್ನೋದಿದೆಯಲ್ಲ, ಎಲ್ಲ ಕಡೆಗಳಲ್ಲೂ ಕೂಡ ಅದೇ ಸ್ಥಿತಿ ಇದೆ. 3 ಜಲಾಶಯಗಳನ್ನು ಸುತ್ತ ಹಾಕೊಂಬಂದರೆ ಅರ್ಥ ಆಗ್ಬಿಡುತ್ತೆ. ಹೇಮಾವತಿ,
ಹೇಮಾವತಿಯ ಒಡಲು ಯಾವ ರೀತಿ ಒಣಗಿ ಹೋಗಿದೆ, ನೀರಿಲ್ಲದೆ ಬತ್ತಿ ಹೋಗಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಇನ್ನು ವಾಟೆಹೊಳೆ ಹಾಗೂ ಯಗಚಿ ಚಿಕ್ಕ ಚಿಕ್ಕ ಜಲಾಶಯಗಳು, ಆದರೂ ಕೂಡ ಆ ಜಲಾಶಯಗಳಲ್ಲೂ ಕೂಡ ನೀರಿಲ್ಲ. ನಮ್ಮ ರಾಜ್ಯದ ಬಹುತೇಕ ಜಲಾಶಯಗಳು ನೀರಿಲ್ಲದೆ ಒದ್ದಾಡುವ ಸ್ಥಿತಿ ಇದೆ. ಹಾಸನ ಹೇಮಾವತಿಯನ್ನು ನಂಬಿಕೊಂಡಿದ್ರೆ, ಈ ಕಡೆ ಬೆಂಗಳೂರು KRS ಅನ್ನು ನಂಬಿಕೊಂಡಿದೆ. ತುಂಗಭದ್ರಾ ಈ ರಾಜ್ಯದ ಅತಿದೊಡ್ಡ ಜೀವನಾಡಿ ತುಂಗಭದ್ರಾ ಕೂಡ ಅಷ್ಟೇ. ಇನ್ನೊಂದು ಕಡೆ ಆಲಮಟ್ಟಿ ಜಲಾಶಯ ಮತ್ತು ತುಂಗಭದ್ರಾ ಉತ್ತರ ಕರ್ನಾಟಕದಲ್ಲಿ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿರುವಂಥ ಜಲಾಶಯಗಳು. ಅಲ್ಲಿ ಕೂಡ ಅಷ್ಟೇ. ಏನಾಗುತ್ತೆ, ಆಂಧ್ರಕ್ಕೆ ಸರಾಗವಾಗಿ ನೀರು ಹರಿದೋಗುತ್ತೆ ತುಂಗಭದ್ರಾದಿಂದ. ಆದರೆ ಕರ್ನಾಟಕಕ್ಕೆ ಇಲ್ಲ. ಜಲಾಶಯ ಕರ್ನಾಟಕದಲ್ಲಿಯೇ ಇದೆ. ಕರ್ನಾಟಕದಲ್ಲಿ ಜಲಾಶಯ ಇದ್ದರೂ ಕೂಡ ಕರ್ನಾಟಕದ ಜನತೆಗೆ ಅನುಕೂಲ ಆಗೋದಿಲ್ಲ. ಇವೆಲ್ಲವೂ ಕೂಡ ಅನೇಕ ನಿದರ್ಶನಗಳಿದ್ದಾವೆ. ಇದರಿಂದ ಪಾಠ ಕಲಿಬೇಕಾಗಿರುವಂಥದ್ದು, ಕುಡಿಯುವ ನೀರು ಪೂರೈಕೆ ವಿಚಾರದಲ್ಲಿ ಸ್ವಲ್ಪವೂ ನಿರ್ಲಕ್ಷ್ಯ ಮಾಡಿದ್ರೆ ಸ್ಥಿತಿ ಎಲ್ಲಿ ಹೋಗಿ ನಿಲ್ಲುತ್ತೆ. ಕೊಂಚ ನಿರ್ಲಕ್ಷ್ಯ ಮಾಡಿದ್ರೂ ಕೂಡ ಈ ರಾಜ್ಯ ಎಂಥ ದುರ್ಭಿಕ್ಷ ನಾಡಾಗತ್ತೆ. ಅದನ್ನು ನಮ್ಮ ಆಳುವಂಥ ಸರ್ಕಾರಗಳು ಅರ್ಥ ಮಾಡಿಕೊಳ್ಬೇಕಾಗಿದೆ. ಮುಂದಿನ ಏಪ್ರಿಲ್ ಮೇ ತಿಂಗಳಿಗೆ ನೀರು ಪೂರೈಕೆ ಬಹಳ ಕಷ್ಟ ಸಾಧ್ಯವಾಗುತ್ತೆ. ಹಾಸನ ನಗರಕ್ಕೆ ಹೇಮಾವತಿ ಜಲಾಶಯದಿಂದ ನೀರು ಬರುತ್ತೆ, ಕುಡಿಯೋ ನೀರು. ಮುಂದೇನಾದರೂ ಸಮಸ್ಯೆ ಆದರೆ ಇಡೀ ಹಾಸನ ಮತ್ತೆ ನೀರಿಗಾಗಿ ಬೀದಿಗೆ ಬರಬೇಕಾಗತ್ತೆ. ರವಿಗೌಡ ಅಂತ ಹೇಳಿ ಈಗ ಸ್ಥಳೀಯರು ನಮ್ಮ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ಕಾರ ರವಿ ಅವರೇ. ಸರ್ ನಮಸ್ಕಾರ ಸರ್. ಈಗ ಜಲಾಶಯದ ವಿಚಾರಗಳನ್ನ ಮಾತಾಡ್ತಾ ಇದ್ವಿ. ಹಾಸನ ಜಿಲ್ಲೆಯಲ್ಲಿ 3 ಜಲಾಶಯಗಳಿದ್ದಾವೆ, ಆದರೂ ಕೂಡ ಮುಂದೆಂಗೋ ಏನೋ ಅನ್ನುವ ಸ್ಥಿತಿ ಇದೆಯಲ್ಲ ಅಂತ. ಸರ್ ಅದೇ ನಾನು ತಾಲೂಕು ರೈತ ಸಂಘದ ಅಧ್ಯಕ್ಷರು ಚನ್ನರಾಯಪಟ್ಟಣ ರವಿ ಅಂತ. ಓಕೆ ಸರ್, ನಾವು ದೊಡ್ಡ ಹೋರಾಟಗಾರರು. ನಾವು 2002 ಕಾವೇರಿ ಗಲಾಟೆ ಡೆಲ್ಲಿ ಹೋಗಿದ್ದೀವಿ, 2006 ಕಾವೇರಿ ಗಲಾಟೆ ಡೆಲ್ಲಿ ಹೋಗಿದ್ದೀವಿ, 2017 ಸಾಲ ಮನ್ನಾ ಹೋಗಿದ್ದೀವಿ, 2018 ಸಾಲ ಮನ್ನಾ ಹೋಗಿದ್ದೀವಿ ಸರ್. ಈಗ ಏನಾಗಿದೆ, ನಮ್ಮ ನೀರನ್ನ ನಮ್ಮ ಇಲ್ಲಿ ಇಟ್ಕೊಂಡಾರ್ದಲ್ಲೇ ಇಲ್ಲಿ ಕರೆಕ್ಟಾಗಿ ಮಳೆಗಾಲದಲ್ಲಿ ಹೋಗೋ ಪೋಲಾಗ ನೀರ್ನ ಬೆಂಗಳೂರಲ್ಲಿ ಎಷ್ಟು ಈಗಿರೋ ಕೆರೆಗಳೆಲ್ಲ ಮುಚ್ಕೊಂಡು ಈ ರಾಜಕಾರಣಿಗಳು ಎಲ್ಲ ಹಾಳು ಮಾಡಾಕಿದ್ದಾರೆ. ಒಂತವಲ್ಲ, ಇಡೀ ತಾಲೂಕಲ್ಲೂ ಅಷ್ಟೇ. ಈಗ ನಮ್ಮ ಚನ್ನರಾಯಪಟ್ಟಣದಲ್ಲಿ ನಾನ್ ಕಂಡಂಗೆ 50 ವರ್ಷ, ನನ್ಗೆ 52 ವರ್ಷ, 10-15 ಕೆರೆ ಮುಚ್ಚಾಕಿದ್ದಾರೆ. ಒಂದು ಗೋಮಳ ಬಿಡ್ಲಿಲ್ಲ, ಕಟ್ಟೆ ಬಿಡ್ಲಿಲ್ಲ, ಮತ್ತೆ ಎಂತದ್ದು ಗುಂಡ್ತೋಪ್ ಬಿಡ್ಲಿಲ್ಲ, ಮತ್ತೆ ಎಂತದ್ದು ಹುಲ್ಗಾವ್ಲು ಅಂತ ಇದೆ ಇಂದ್ರೆ ಹಿರಿಯರೆಲ್ಲ ಹುಲ್ಗಾವ್ಲು ಅಂತ ಮಾಡಿದ್ರು, ಅದನ್ನೂ ಬಿಡ್ಲಿಲ್ಲ. ದೊಡ್ಡ ದೊಡ್ಡ ರಾಜಕಾರಣಿಗಳು ಎಲ್ಲ ಒತ್ತುವರಿ ಮಾಡಿ ಒಳ್ಳೊಳಗೆ ಪಾಣಿ ಮಾಡ್ಕೊಂಡು ಆ ಕಟ್ಟೆನ ಕಟ್ಟೆನ ಮಳೆಗಾಲದಲ್ಲಿ ಅದನ್ನ ಸಂಗ್ರಹಣೆ ಮಾಡ್ಕೊಳ್ದಲ್ಲ. ಈಗ ಅಂತರ್ಜಲ ಕುಸಿದಾಗೆ ನಮ್ದೇ 1000 ಅಡಿ ಬರ್ಗೂರ್ ಹ್ಯಾಂಡ್ ಪೋಸ್ಟ್ ಅಲ್ಲಿ ನಮ್ ತೋಟ ಇದೆ ಮೇನ್ ರೋಡ್ ಅಲ್ಲಿ. ಚನ್ನರಾಯಪಟ್ಟಣದಿಂದ 1 ಕಿಲೋಮೀಟರ್ ನೋಡಿ. ನಾವು ಅಷ್ಟು ಹೋರಾಟಗಾರರಾಗಿ ನಮ್ದೇ 1,000 ಕಿಲೋಮೀಟರ್ 1,000 ಅಡಿ ಕೊರ್ಸಿದ್ದೀನಿ ಸರ್. 8 ಬಾವಿ ಫೇಲ್ ಆಗಿದೆ. ಹ್ಞೂ ಸರ್, ಬರ್ಗೂರ್ ಹ್ಯಾಂಡ್ ಪೋಸ್ಟ್ ಮೇನ್ ರೋಡೆ ಚನ್ನರಾಯಪಟ್ಟಣದಿಂದ ಮೇನ್ ರೋಡ್ ಬರ್ಗೂರ್ ಆಲ್ಗೋಡ್ನಳ್ಳಿ ಗೇಟ್ 1,000 ಅಡಿ ಸರ್. ಹಂಗಾಗಿ ನಮ್ಮ ಅಂತರ್ಜಲ ಹೋಗ್ಬಿಟ್ಟಿದೆ. ನಾವು ಮಳೆಗಾಲದಲ್ಲಿ ಏನ್ ಮಾಡ್ಬೇಕು, ಸಂಗ್ರಹಣೆ ಮಾಡ್ಕೊಂಡು ಇರೋದ್ರಲ್ಲಿ ಕಟ್ಟೆನ ಗೋಮಳನ ಬಿಡಿಸಿ ನಮ್ಮ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ. ಆ ಕಟ್ಟೆನ ಒತ್ತುವರಿನ ಬಿಡಿಸಿ ಅಂತ ಇವರು ಇದು ನಮ್ಮ ತಾಲೂಕ್ ದಂಡಾಧಿಕಾರಿ ನಮ್ಮ DC ಮೇಡಮ್ ಇಂಥವಕ್ಕೆಲ್ಲ ಮುಂದಿನ ದಿನಗಳಲ್ಲಿ ಏನು ಕಟ್ಟೆಗಳಿದೆ ತಾಲೂಕಲ್ಲಿ ಅವನ್ನ ಒತ್ತುವರಿ ಯಾವ ಜಾಗ ಎಲ್ಲಾನು ಫೆನ್ಸ್ ಹಾಕಿ ಪೂರ್ತಿನ ಅದನ್ನ ಒಂದು ಟ್ರಂಚ್ ಓಡಿಸಿ ಅದನ್ನ ಮಾಡ್ಬೇಕು ಮುಂದಿನ ದಿನಗಳಲ್ಲಿ. ಇಲ್ಲ ಅಂತ ಆದ್ರೆ ಮುಂದಿನ ಜನರಿಗೆ ಭಾರಿ ಕಷ್ಟ ಆಗುತ್ತೆ. ನಾನು ಈಗ ಚನ್ನರಾಯಪಟ್ಟಣದಲ್ಲಿ ಈಗ ಹೇಮಾವತಿ ನಾಲೆ ನೀರ್ ಬಿಟ್ಟಿದ್ದಾರೆ ಸರ್. ಈಗ ಬಂದಿನಿ. ಈಗ ನಾನು ಹೇಳೋದಿಷ್ಟೇ, ಈಗ ನಮ್ಮ ಹೇಮಾವತಿ ಡ್ಯಾಮ್ ಅಲ್ಲಿ ಎಷ್ಟು ನೀರಿದೆ, ಇಲ್ಲಿ ಕುಡಿಯೋ ನೀರಿಗೆ ಅಂತ ಬಿಟ್ಟಿದ್ದಾರೆ. ನಮ್ಮ ಉಸ್ತುವಾರಿ ಮಿನಿಸ್ಟ್ರು ತುಮಕೂರಿಗೆ ತಗೊಂಡು ಹೋಗ್ತಿದೀವಿ, ನಮ್ಮ
ಇಲ್ಲಿ ಕೆರೆ ಕಟ್ಟೆಗೆ ನೀರು ಮತ್ತೆ ಎಲ್ಲೂ ಅವರು ಕೊಡಲ್ಲ ಅಂತ ತುಮಕೂರು ಹೇಳ್ಬಿಟ್ಟು ತುಮಕೂರು ಹೋಗ್ತಾ ಇದ್ದಾರೆ. ಜಿಲ್ಲೆಗೆ ನೀರು ಸಿಕ್ಕಿಲ್ಲ ಅಂದ್ರೆ ಮತ್ತೆ ಅವರು ಪ್ರಶ್ನೆ ಕೇಳ್ತಾರಲ್ಲ, ಏನ್ರಿ ಸರ್, ನೀವು ಕೇಳಿ ಅಲ್ಲ ಸರ್, ನಾವು ನಮ್ ತುಮಕೂರೇನು ಅದೇನು ಇದಲ್ಲ, ನಾವು ಓಕೆ ನಮಗೆ ನೀರ್ ಬೇಕಲ್ವಾ ಸರ್? ಇಲ್ಲಿ ನಮ್ದು ಡಿಸ್ಟ್ರಿಬ್ಯೂಟರ್ಗೆಲ್ಲ ಸ್ವಲ್ಪ ಕೆರೆಗೆ ನೀರ್ ಬಿಟ್ಕೊಂಡು ಹೋಗ್ಬಿಡಕ್ಕಲ್ವಾ? ಒಬ್ರು ಉಸ್ತುವಾರಿ ಮಿನಿಸ್ಟರ್ ಉಡಾಪಿ ಉತ್ತರ ಮಾತಾಡ್ತಾರೆ ಅಂದ್ರೆ ಹೆಂಗೆ? ಈಗ ಅದಕ್ಕೋಸ್ಕರ ಕರೆ ಕೊಟ್ಟಿದೀವಿ ನಾವು. ಹೇಮಾವತಿ ಹತ್ರ ಹೋಗ್ತಾ ಇದೀವಿ ಇವತ್ತು. ಈಗ ಆಲ್ರೆಡಿ ಹೋಗ್ತಾ ಇದೀವಿ ಎಲ್ಲ. ಈಗ ಅರ್ಧ ಗಂಟೆಯಲ್ಲಿ ಶುರು ಆಗುತ್ತೆ ನಮ್ದು. ನಮ್ಗೆ ಡಿಸ್ಟ್ರಿಬ್ಯೂಟರ್ಗೆ ನೀರ್ ಬಿಡ್ಬೇಕಿಲ್ಲಿ. ನಮಗೂ ನೀರಿಲ್ಲ ಸರ್, ಎಲ್ಲ ಕೆರೆಗೆ. ನಮ್ ಚನ್ನಪಟ್ಟಣ ತಾಲೂಕ ಪೂರ್ತಿ ಕೆರೆ ಒಣಗೋಗಿದೆ. ನೀವು ತುಮಕೂರಿಗೆ ಕೊಡಿ, ನಮಗೂ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀರಿ. ಧನ್ಯವಾದಗಳು ರವಿಗೌಡ ಅವರೇ, ಕೆರೆಗೆ ಒಳಗೆ ನೀರು ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದಗಳು. ಇದು ಹಾಸನ ಜಿಲ್ಲೆಯ ನೀರಿನ ಕತೆ. ನೀರಿಗಾಗಿ ಅಕ್ಕಪಕ್ಕದ ಜಿಲ್ಲೆಗಳ ಮಧ್ಯೆ ಒಂದು ರೀತಿ ಸಂಘರ್ಷ ಅನ್ನೋದಕ್ಕಿಂತ ಅವರವರ ಹಿತಾಸಕ್ತಿ, ಅಂದರೆ ನಮ್ಗೆ ನೀರು ಕೊಡಿ ಅಂತ ಇಬ್ಬರು ಕೇಳೋದ್ರಲ್ಲಿ ನ್ಯಾಯ ಇದೆ. ಬಟ್ ಸಮಯೋಚಿತವಾಗಿ ಸಂದರ್ಭಕ್ಕೆ ಅನುಸಾರವಾಗಿ ತೀರ್ಮಾನ ಆಗಬೇಕಾಗತ್ತೆ. ಇದಾಗಿತ್ತು ಇವತ್ತಿನ ಜನದನಿ. ನೋಡ್ತಾ ಇರಿ TV5, ಇದು ವಾಸ್ತವದ ಪ್ರತಿರೂಪ.